ನಮಸ್ತೆ ಆತ್ಮೇರೆ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ, ಶಿಕ್ಷಕ, ಚಿತ್ತಚೇತನ ಸ್ನೇಹಿತರೆ, ಜೀವನ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಇಂದಿನ ವಿಷಯ, ನಾವು ಹೇಳುವವರ ಮಾತನ್ನ ಆಳವಾಗಿ ಗಾಢವಾಗಿ ನಂಬಿಬಿಡ್ತೀವಿ. ಇದೇ ಇಂದಿನ ವಿಷಯ. ಈ ವಿಷಯಕ್ಕೆ ಒಂದು ಕಥೆಯ ರೂಪದಲ್ಲಿ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಒಂದು ದೊಡ್ಡ ಫಂಕ್ಷನ್ ನಡೀತಾ ಇದೆ. ಎಲ್ಲರೂ ಕಲ್ಪಿಸ್ಕೊಳ್ಳಿ, ಒಂದು ದೊಡ್ಡ ದೇವಸ್ಥಾನದ ಮುಂದೆ ಅನ್ನದಾನ ನಡೀತಾ ಇದೆ. ಸೊ ದೇವ್ರ ಕಾರ್ಯ ಅಂತ ತಿಳ್ಕೊಳ್ಳಿ. ಎಲ್ಲ ಕುಂತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಪಂಕ್ತಿಲಿ ಎಲ್ಲ ಬಡಿಸ್ಬಿಟ್ಟಿದ್ದಾರೆ. ಒಂದು ಬ್ಯಾಚ್ ಊಟ ಮಾಡಿ ಹೋಗಿದೆ, ಇನ್ನೊಂದು ಬ್ಯಾಚ್ ಕುಂತ್ಕೊಂಡಿದೆ. ಸುಮಾರು 100 ಜನ ಕುಂತ್ಕೊಂಡಿದ್ದಾರೆ. ಆ ಕಡೆ ಒಂದು 50 ಜನ, ಈ ಕಡೆ ಒಂದು 50 ಜನ. ಎಲ್ಲರಿಗೂ ಊಟ ಬಡಿಸ್ಕೊಂಡು ಬಂದಿದ್ದಾರೆ. ಮೊದಲು ಉಪ್ಪು ಹಾಕಿದ್ರು, ಆಮೇಲೆ ಹಪ್ಪಳ ಹಾಕಿದ್ರು, ಪಲ್ಯಗಳು ಹಾಕಿದ್ರು, ಸ್ವೀಟ್ ಹಾಕಿದ್ರು, ಅನ್ನ ಸಾಂಬಾರು ಹಾಕಿದ್ರು, ಎಲ್ಲ ಹಾಕಿದ್ರು. ಸೊ ಎಲ್ಲ ಹಾಕಿ ತಿನ್ಬೇಕಾದ್ರೆ ಮಧ್ಯದಲ್ಲಿ ಯಾರೋ ಒಬ್ಬ ಅಡುಗೆ ಭಟ್ಟ, ದಯವಿಟ್ಟು ಯಾರು ಊಟ ಮಾಡ್ಬಿಡಿ, ಯಾರು ಊಟ ಮಾಡ್ಬಿಡಿ, ಎಲ್ಲ ಅಲರ್ಟ್ ಆಗ್ಬಿಟ್ರು. ಬಹಳ ಸಿಕ್ಕಾಬಿಟ್ಟು, ಏನೋ ಹೇಳ್ತಾವನಲ್ಲ ಅಲರ್ಟ್ ಆಗಿ ಎಲ್ಲ ತಿನ್ಬಿಟ್ರು. ಇದು ಸಾಂಬಾರಲ್ಲಿ ಪಲ್ಲಿ ಬಿದ್ದಿದೆ, ದಯಮಾಡಿ ಯಾರು ಊಟ ಮಾಡ್ಬಿಡಿ ಅಂತ. ಯಾರ್ಯಾರು ಸಾಂಬಾರು ತಿಂದಿದ್ರು ಆಲ್ರೆಡಿ, ಅವರೆಲ್ಲ ಹೋಗಿ ಇನ್ನೊಂದು ಬದಿಯಲ್ಲಿ ವಾಮಿಟ್ ಮಾಡೋಕ್ಕೆ ಶುರು ಮಾಡ್ಬಿಟ್ರು. ಎಲ್ಲ ವಾಮಿಟ್ ಮಾಡ್ತಾವ್ರೆ. ಸುಮಾರು 100 ಜನದಲ್ಲಿ ಒಂದು 60-70 ಜನ ವಾಮಿಟ್ ಮಾಡ್ತಾವ್ರೆ. ಇನ್ನು ಮಿಕ್ಕಿದವ್ರಿಗೆ ಬರೋ ಥರ ಆಗ್ತಾ ಇದೆ, ಆದರೆ ಬರ್ತಾ ಇಲ್ಲ ಅವ್ರಿಗೆ ಪಲ್ಲಿ ಬಿದ್ದಿದ್ದೆ ಅಂದ ತಕ್ಷಣ ಊಟಕ್ಕೆ ಬಿದ್ದೋಯ್ತು. ವಾಮಿಟ್ ಮಾಡಿಬಿಟ್ರು. ಸೊ ಒಂದಷ್ಟು ಎಷ್ಟು ತಿಂದಿದ್ರೆ ಅಷ್ಟೆಲ್ಲ ವಾಮಿಟ್ ಮಾಡ್ಬಿಟ್ರು. ಅದಾದಮೇಲೆ ಇನ್ನೊಬ್ಬ ಹೇಳ್ದ, ಸಾರಿ ಪಲ್ಲಿಲೆಲ್ಲ ಬಿದ್ದಿರೋದು, ಯಾರ್ಯಾರು ಪಾಯಸ ತಿಂತಾ ಇದ್ದೀರಾ, ಪಾಯಸದಲ್ಲಿ ಬಿದ್ದೋಗ್ಬಿಟ್ಟಿದೆ ಅಂತ. ಪಾಯಸ ಅಂದಿದ ತಕ್ಷಣನೇ ಯಾರ್ಯಾರು ಪಾಯಸ ತಿಂದಿದ್ರು ಮತ್ತೆ ತಿರ್ಗಾ ಒಂದಷ್ಟು ಜನ ಪಾಯಸ ತಿಂದವ್ರು ಹೋಗಿ ವಾಮಿಟ್ ಮಾಡ್ರು. ಅದಾದ್ಮೇಲೆ ಅದರಲ್ಲ ಸೊ ಖಂಡಿತವಾಗ್ಲೂ ಅದು ಅನ್ನದಲ್ಲಿ ಬಿದ್ದಿರೋದು, ಅದಿನ್ನೂ ಬಡಿಸಿಲ್ಲ ನಾವು, ಹಾಗೆ ಇದೆ ಅಂತ. ಅಂದ್ರೆ ಇಲ್ಲಿ ಹೇಗೆ ನಾವು ಟ್ರಿಪ್ಗೆ ಹೋಗ್ಬೇಕಾದ್ರೆ ಒಬ್ರಿಗೆ ಯಾರಿಗಾದ್ರೂ ರೀಸಸ್ಗೆ ಅರ್ಜೆಂಟ್ ಆಯಿತು ಅಂದರೆ ಎಲ್ಲರೂ ಇಳಿತಾರೆ. ಅವ್ರಿಗೇನು ಅರ್ಜೆಂಟ್ ಇಲ್ಲ, ಒಬ್ಬನಿಗೆ ಅರ್ಜೆಂಟ್ ಆಗಿರುತ್ತೆ, ಬಟ್ ನಿಲ್ಸಿದಾರಲ್ಲ ಅಂದ್ಬಿಟ್ಟು ಎಲ್ಲ ಹೋಗ್ತಾ ಇರ್ತಾರೆ. ಯಾರೊಬ್ಬರು ಆಕಳಿಸ್ತಾರೆ ಅಂತ ಆಕಳಿಸಿದ ತಕ್ಷಣ ಎಲ್ರಿಗೂ ಅಕ್ಕಪಕ್ಕದವ್ರಿಗೆಲ್ಲ ಆಕಳಿಕೆ ಬಂದ್ಬಿಡ್ತದೆ. ಅದೇ ರೀತಿನೇ ಇಲ್ಲೂ ಕೂಡ ಸಹಜವಾಗಿ ನಾವು ಈ ರೀತಿ ಇದನ್ನು ಪ್ಲೆಸಿಬೋ ಎಫೆಕ್ಟ್ ಅಂತ ಕರೀತಾರೆ. ಅದರಲ್ಲಿ ಪಲ್ಲಿ ಬಿದ್ದಿದೆಯಾ ಇಲ್ವಾ, ಪಾಯಸದಲ್ಲಿ ಬಿದ್ದಿದ್ಯಾ ಇಲ್ವಾ, ಅವನು ನಿಜ ಹೇಳ್ತಾವನ ಸುಳ್ಳು ಹೇಳ್ತಾವನ ಅದು ಗೊತ್ತಿಲ್ಲ. ಹೇಳಿದ ತಕ್ಷಣನೇ ರಿಯಾಕ್ಟ್ ಆಗ್ಬಿಡ್ತು. ನಿಜವಾಗ್ಲೂ ಪಲ್ಲಿ ಬಿದ್ದಿಲ್ಲ, ಆದರೆ ಸಾಂಬಾರ್ ತಿಂದವ್ರು ಯಾಕೆ ವಾಮಿಟ್ ಮಾಡಿದ್ರು, ನಿಜವಾಗ್ಲೂ ಪಲ್ಲಿ ಬಿದ್ದಿಲ್ಲ, ಪಾಯಸ ತಿಂದವ್ರು ಯಾಕೆ ವಾಮಿಟ್ ಮಾಡಿದ್ರು. ಅಂದ್ರೆ ಇಲ್ಲಿ ಮನುಷ್ಯನ ಒಂದು ಮನಃಶಾಸ್ತ್ರ, ಸೈಕಾಲಜಿ ಏನು ಹೇಳುತ್ತೆ ಅಂದ್ರೆ, ಯಾವ್ದನ್ನ ನೀವು ಆಳವಾಗಿ ನಂಬಿಡ್ತಿರೋ ಅದು ಪ್ರತ್ಯಕ್ಷವಾಗಿ ಕಂಡ್ರು, ಪ್ರಾಮಾಣಿಸಿ ನೋಡು ಅಂತ ಹೇಳಿದ್ರು ಕೂಡ, ಪ್ರಾಮಾಣಿಸಿ ನೋಡಿದ್ರು ಕೂಡ ಅದನ್ನ ಸಾಧ್ಯವಾಗೋದಿಲ್ಲ. ಏನು ಕೇಳ್ತಿರಲ್ಲ, ಕೇಳಿ ಅದನ್ನ ಜಾಸ್ತಿ ನಂಬೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಯಾವುದೋ ಒಂದು ರಿಯಾಲಿಟಿ ಶೋ ನಡೀತಾ ಇದೆ. ಆ ಶೋ ಅಲ್ಲಿ ಮ್ಯಾಜಿಕ್ ಮಾಡೋನೊಬ್ಬ ಕಾಮಿಡಿಯನ್, ಕಾಮಿಡಿ ವಿತ್ ಮ್ಯಾಜಿಕ್ ಮಾಡ್ತಾನೆ. ಆತ ಮ್ಯಾಜಿಕ್ ಮಾಡ್ತಾ ಒಂದಷ್ಟು ಗ್ಲಾಸ್ಗಳನ್ನು ಇಡ್ತಾನೆ. ಇಟ್ಕೊಂಡು ಚಿಕ್ಕದು ಗಾಜಿನ ಗ್ಲಾಸು, ಅದರಲ್ಲಿ ಒಂದು ಶರ್ಬತ್ ಇರುತ್ತೆ. ಇದು ಯಾರು ಹೇಳ್ತೀರಾ, ಏನು ಹೇಳಿ ಅಂತ ಅಲ್ಲಿರೋ ಆಡಿಯನ್ಸ್ಗೆಲ್ಲ ಕೇಳ್ತಾರೆ, ಏನಿದೆ ಇದರಲ್ಲಿ. ಅವರೆಲ್ಲ ಒಬ್ಬೊಬ್ರು ಕಲರ್ ಇರುತ್ತೆ, ಯೆಲ್ಲೋ, ರೆಡ್, ಬ್ಲೂ ಕಲರ್, ಇದೆಲ್ಲ ಜ್ಯೂಸು, ಶರ್ಬತ್ತು, ಏನೇನೋ ಹೆಸರುಗಳು ಹೇಳ್ತಾರೆ. ಇಲ್ಲ ಇದು ಯಾವುದಲ್ಲ, ಜಡ್ಜ್ ಕುಂತಿರ್ತಾರಲ್ಲ, ಆಕೆ ಯೂರಿನ್ ಇದು ಅಂತ ಹೇಳ್ತಾರೆ. ಹಂಗೆ ಹೇಳಿದ ತಕ್ಷಣನೇ ಅವಳು, ಎಲ್ಲರೂ ನಗ್ತಾರೆ, ಪಾಪ ಕಾಮಿಡಿ ಮಾಡ್ತಾವನಲ್ಲ ಅಂತ. ಅದಕ್ಕೆ ಇದು ಆ ಜಡ್ಜ್ ಯೂರಿನ್ ಇದು ನೋಡಿ ಅಂತ ಕುಡಿದು ಬಿಡ್ತಾನೆ. ಇವು ಕುಡ್ದಿದ ತಕ್ಷಣ ಅಂತ ವಾಮಿಟ್ ಮಾಡ್ಕೊಂಡೇ ಬಿಡ್ತಾರೆ ಎಷ್ಟೋ ಜನ. ಅವನು ಹೇಳ್ತಾ ಇರೋದು ಕಾಮಿಡಿಗೋಸ್ಕರ, ಇದು ಜಡ್ಜ್ ಹುಚ್ಚೆ ಅಂತ ಹೇಳ್ತಾವನೆ. ಆದರೆ ನಿಜವಾಗ್ಲೂ ಅದು ಹುಚ್ಚೆ ಅಲ್ಲ, ಅದೇನೋ ಜ್ಯೂಸೇ ನಿಜವಾಗ್ಲೂ. ಅದನ್ನ ಅವನು ಹೇಳ್ತಾವನೆ. ಆದ್ರೆ ಹೇಳಿದ್ದನ್ನ ಕೇಳಿ ಅಲ್ಲೋಗಿ ಯೂರಿನ್ ಟೆಸ್ಟ್ಗೆ ಅಂತ ನಾನು ತಗೊಂಡು ಬಂದಿದ್ದು, ಅದನ್ನು ಕುಡಿದ್ಬಿಡ್ತೀನಿ ನೋಡಿ ಅಂದ್ಬಿಟ್ಟು ಕುಡಿದ್ಬಿಟ್ಟೆ. ಎಷ್ಟೋ ಜನ ವಾಮಿಟ್ ಮಾಡ್ಕೊಂಡ್ರು. ಇದೆಲ್ಲ ಏನು ಅಂತಂದರೆ ಸುಮ್ಮನೆ ತಮಾಷೆಗೋಸ್ಕರ. ಯಾತಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಂದರೆ, ನೀವು ಕೇಳುವಂತಹ ಪ್ರಶ್ನೆಗಳನ್ನೇ
ನಾನು ಪ್ರತಿನಿತ್ಯದ ಜೀವನ ದರ್ಶನ ಕಾರ್ಯಕ್ರಮದಲ್ಲಿ ವಿಷಯವನ್ನಾಗಿ ಆಯ್ಕೆ ಮಾಡಿಕೊಂಡು ನಿಮಗೆ ಉತ್ತರಗಳನ್ನು ಹೇಳೋದಕ್ಕೆ ಬಯಸ್ತೀನಿ. ಆದ್ದರಿಂದ ಮನುಷ್ಯನ ಮನಸ್ಸು ಬಹಳ ಸಂಕುಚಿತ, ಅಂದರೆ ಸೂಕ್ಷ್ಮಗ್ರಾಹಿ. ಅದನ್ನು ಏನು ಹೇಳ್ತಾ ಇದ್ದಾರೆ, ಯಾರೇ ಏನೇ ಹೇಳಿದ್ರು ಕೂಡ ಚಾಡಿ ಮಾತುಗಳು, ಅದರಲ್ಲಿ ಸತ್ಯಾಂಶ ಇರೋದಿಲ್ಲ. ಅದನ್ನು ನೀವು ಅಳೆದು ತೂಗಿ ಸ್ವೀಕರಿಸಬೇಕಾಗುತ್ತೆ. ಈ ರೀತಿ ಅನಾಹುತಗಳು, ಇದು ಕಥೆಯೇನೋ ಆಯಿತು, ಪಲ್ಲಿ ಬಿತ್ತು ಅಂದ, ವಾಮಿಟ್ ಮಾಡ್ದ, ಮುಗಿದೋಯ್ತು. ನಿನ್ನ ಹೆಂಡತಿ ಯಾವನ ಜೊತೆನೋ ಮಲಗಿದ್ಲು ಅಂತ ಹೇಳಿದ ತಕ್ಷಣನೇ ಹೌದಾ ಅಂತ ಹೋಗಿ ಸಿನಿಮಾಗಳೆಲ್ಲ ನೋಡಿದ್ದಾರೆ, ತಗೊಂಡೋಗಿ ಕೊಲೆನೇ ಮಾಡಿಬಿಡ್ತಾರೆ. ಎದುರುಗಡೆ ಅವ್ನ ಫ್ರೆಂಡ್ ಇರ್ಬೋದು, ಅವ್ರ ಅಪ್ಪ ಇರ್ಬೋದು, ಅವ್ರ ಮಾವ ಇರ್ಬೋದು, ಯಾರು ಹೋಗಿ ಕೊಲೆನೇ ಮಾಡಿಬಿಡ್ತಾರೆ. ಅವ್ನು ಹೇಳಿದ್ದು ನಿಜಾನ ಸುಳ್ಳ ಅದೆಲ್ಲ ಏನೂ ನೋಡೋದಿಲ್ಲ. ನನ್ನ ಹೆಂಡತಿ ಅವನ ಜೊತೆ ಮಲಗಿದ್ಲು, ಪಟಕ್ಕಂತ ಹೋಗಿ ಕಟ್ ಮಾಡ್ಬಿಡೋದು. ಸೊ ಇದೆಲ್ಲ ಯಾತಕ್ಕೋಸ್ಕರ ಆಗುತ್ತೆ ಅಂದರೆ ವಿವೇಚನೆ ಇಲ್ಲ. ಮನುಷ್ಯನಿಗೆ ವಿವೇಕ ಖಂಡಿತವಾಗ್ಲೂ ಇದ್ದರೆ ಅದು ಅತ್ಯದ್ಭುತವಾಗಿ ಕೆಲಸ ಮಾಡ್ತದೆ. ಸೊ ಆದ್ದರಿಂದ ಅರಿವು, ತಿಳುವಳಿಕೆ, ಎಚ್ಚರಿಕೆ, ಜಾಗೃತಿ, ಪ್ರಜ್ಞಾವಂತಿಕೆ, ವಿವೇಚನೆ, ಈ 6 ಸ್ನೇಹಿತರನ್ನ ಯಾರ್ಯಾರು ಮಡ್ಕೊಂಡಿರ್ತಾರೋ ಇವರು ಇಮ್ಮಿಡಿಯೇಟ್ ಆಗಿ ಸಡನ್ನಾಗಿ ರಿಯಾಕ್ಷನ್ ಮಾಡೋದಿಲ್ಲ. ಯೋಚನೆ ಮಾಡ್ತಾರೆ, ಆಗುತ್ತೆ, ನಿಜ ಇರಬಹುದು, ಸುಳ್ಳಿರಬಹುದು, ಯಾತಕ್ಕೋಸ್ಕರ ಹೇಳ್ತೀರಾ ಆ ರೀತಿ? ಜನರಲ್ ಆಗಿ ಸುಮ್ಮನೆ ತಮಾಷೆಗೆ ಮೇಲ್ಗಡೆ ಯಾರೋ ಒಬ್ಬ ಯುಟಿಲಿಟಿ ಬಿಲ್ಡಿಂಗ್ ಮೇಲ್ಗಡೆಯಿಂದ ನಿಂತ್ಕೊಂಡು ನೋಡ್ತಾರೆ. ನೋಡ್ತಿದ್ದ ತಕ್ಷಣನೇ ಹಿಂದ್ಗಡೆಯಿಂದ ಯಾರೋ ಬಂದ್ಬಿಟ್ಟು, ಜಗದೀಶ್ ಅವರೇ ನಿಮ್ಮ ಮಗ ಸತ್ತೋಗ್ಬಿಟ್ಟ ಅಂತ. ಅವನು ಹೇಳೋ ಫೋರ್ಸ್ ಹೆಂಗಿರುತ್ತೆ ಅಂತಂದ್ರೆ, ಜಗದೀಶ್ ಅವರೇ ನಿಮ್ಮ ಮಗ ಸತ್ತೋಗ್ಬಿಟ್ಟ. ಅವನು ಅಲ್ಲಿಂದ ಧುಮುಕ್ ಬಿಡ್ತಾನೆ. ಯುಟಿಲಿಟಿ ಬಿಲ್ಡಿಂಗ್ 24 ಫ್ಲೋರಿಂದ ಧುಮುಕ್ ಬಿಡ್ತಾನೆ. ಧುಮುಕ್ ಬಿಟ್ಟಾಗ ಅವನು 5ನೇ ಫ್ಲೋರ್ಗೆ ಬಂದಾಗ ಅನ್ಸುತ್ತೆ ನನ್ನ ಹೆಸರು ಜಗದೀಶ ಅಲ್ಲ ಅಂತ. 10ನೇ ಫ್ಲೋರ್ಗೆ ಬಂದ್ಬಿಡ್ತಾನೆ. 10ನೇ ಫ್ಲೋರ್ಗೆ ಬಂದಾಗ ಅನ್ಸುತ್ತೆ ನನಗೆ ಇನ್ನೂ ಮದುವೆನೇ ಆಗಿಲ್ಲ, ಮಗು ಎಲ್ಲಿಂದ ಬಂತು ಅಂತ. ಈಗ ತಿಳ್ಕೊಂಡು ಏನು ಪ್ರಯೋಜನ? ಆಲ್ರೆಡಿ ಮೇಲಿಂದ ಧುಮುಕ್ಬಿಟ್ಟವನೇ, ಇನ್ನು ಕೆಳಗಡೆ ಬಿದ್ದರೆ ಪುಡಿ ಆಗ್ಬಿಡ್ತಾನೆ. ಜೀವ ಪ್ರಾಣ ಪಕ್ಷಿ ಹಾರೋಗ್ಬಿಡ್ತದೆ. 5ನೇ ಫ್ಲೋರಲ್ಲೂ ಒಂದು ಜ್ಞಾನ ಬಂತು, 10ನೇ ಫ್ಲೋರಲ್ಲಿ ಒಂದು ಜ್ಞಾನ ಬಂತು, 15ನೇ ಫ್ಲೋರ್ ಅಯ್ಯೋ ನಾನು ಸತ್ತೋಗ್ಬಿಟ್ನಲ್ಲಪ್ಪ, ಇನ್ನೂ ಸತ್ತಿಲ್ಲ ಬಟ್ ಸತ್ತೋಗ್ಬಿಟ್ನಲ್ಲಪ್ಪ ಅಂತ. ಆ ರೀತಿ ಯಾರೋ ಬಂದು ನಿಮ್ಮನ್ನು ಎದುರಿಸ್ತಾರೆ, ಬೆದರಿಸ್ತಾರೆ, ರೋಷಗೊಳಿಸ್ತಾರೆ, ರೊಚ್ಚಿಗೇಳಿಸ್ತಾರೆ. ಅದನ್ನೆಲ್ಲ ನೀವು ಸೀರಿಯಸ್ ಆಗಿ ತಗೊಂಡು ಅದು ನಿಜಾನ ಸುಳ್ಳು ಅನ್ನೋದನ್ನ ಬಿಟ್ಬಿಡಿ. ಅದನ್ನ ವಿವೇಚನೆ ಇಲ್ದವ್ರು, ವಿವೇಕ ಇಲ್ದವ್ರು ಯಾರು ಅದನ್ನ ಜಡ್ಜ್ ಮಾಡಕ್ ಹೋಗಲ್ಲ. ಪಟಕ್ಕಂತ ರಿಯಾಕ್ಷನ್ ಮಾಡ್ಬಿಡೋದು. ಹಂಗ ಮಾಡಿ 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 ಸಾಕಷ್ಟು ಜನ ಜೀವ ಕಳ್ಕೊಂಡ್ರು, ಸುಮಾರು ಜನ ಆಸ್ತಿ ಪಾಸ್ತಿ ಕಳ್ಕೊಂಡ್ರು, ಸಂಬಂಧಗಳನ್ನು ಹಾಳು ಮಾಡಿಕೊಂಡ್ರು. ಈ ರೀತಿ ಕಥೆಗಳನ್ನು ಹೇಳ್ತಾ ಹೋದ್ರೆ ಸಾವಿರಾರು ಕಥೆಗಳನ್ನು ಹೇಳ್ಬೋದು. ಇದರಲ್ಲಿ ನೈಜ ಘಟನೆಗಳು ಕೆಲವು ನಡೆದಿದ್ರೆ, ಕೆಲವೊಂದು ಕಥೆಯ ರೂಪದಲ್ಲಿ ನಮ್ಮ ಜೀವನವನ್ನ ರೂಪಾಂತರಣಗೊಳಿಸೋದಕ್ಕೆ ಅತ್ಯದ್ಭುತವಾಗಿ ಸಹಾಯ ಮಾಡ್ತಾರೆ. ಆದ್ರಿಂದ ದಯಮಾಡಿ ಯಾರೂ ಸಹ ನೀವು ಆ ರೀತಿ ಮಾಡೋದಕ್ಕೆ ಹೋಗ್ಬೇಡಿ. ಇದು ಬಹಳ ಬಹಳ ಅಪಾಯಕಾರಿ. ಯಾರು ಏನೇ ಹೇಳಿದ್ರು ಕೂಡ ಒಂದು ನಿಮಿಷಕ್ಕೆ ಪೌಸ್ ಮಾಡಿ. 2 ನಿಮಿಷ, 3 ನಿಮಿಷ, 5 ನಿಮಿಷ, 1 ದಿನ, ಅರ್ಧ ದಿನ, 1 ದಿವಸ ತಾಳ್ಮೆಯಿಂದಿರಿ. ನೋಡಿ ಕಣ್ಣಾರೆ. ನಿಮಗೆ ಅದನ್ನ ನಂಬಿಕೆ ಬಂತು ಅಂದ್ರೆ ಕಣ್ಣಾರೆ ನೋಡಿ, ಕನ್ಫರ್ಮ್ ಮಾಡಿ, ಆಮೇಲೆ ರಿಯಾಕ್ಟ್ ಮಾಡಿ. ಯಾರೋ ಹೇಳಿದ್ದನ್ನ ರಿಯಾಕ್ಟ್ ಮಾಡಿ. ಈ ರೀತಿ ಜೀವ ಕಳ್ಕೊಳ್ಳೋದಾಗ್ಲಿ, ಆಸ್ತಿ ಪಾಸ್ತಿಗಳನ್ನು ಕಳ್ಕೊಳ್ಳೋದಾಗ್ಲಿ, ಸಂಬಂಧಗಳನ್ನು ಕಳ್ಕೊಳ್ಳೋದಾಗ್ಲಿ, ಇನ್ನೊಬ್ರಿಗೆ ಹೋಗಿ ಕೋಪದಲ್ಲಿ ಬೈದು ಬಿಡೋದಾಗ್ಲಿ, ಒಡೆದು ಬಿಡೋದಾಗ್ಲಿ, ಈ ರೀತಿ ಎಲ್ಲ ಮಾಡಬೇಡಿ. 10-15 ವರ್ಷ ಜೀವಕ್ಕೆ ಜೀವ ಕೊಡುವಂತಹ ಸ್ನೇಹಿತ ಯಾವನ ಬಂದು ಚಾಡಿ ಹೇಳ್ದ ಅಂತ ಅಂದ್ಬಿಟ್ಟು ಮನೆಗೆ ಬಂದು ಜಗಳ ಮಾಡ್ತಾವನು. ಫುಲ್ ಫ್ಯಾಮಿಲಿನ ಕರ್ಕೊಂಡು ಬಂದು ಫ್ಯಾಮಿಲಿ ಜಗಳ ಮಾಡ್ತಾವ್ರು. ನೀನು ಅಂಥವನು ಇಂಥವನು ಹಂಗೆ ಹಿಂಗೆ ಅಂತ. ಯಾವನ ಬೀದಿಲಿ ಹೋಗೋ ದಾಸ ಏನ್ ಮಾತು ಕೇಳ್ಕೊಂಡು 15 ವರ್ಷದ ಸ್ನೇಹವನ್ನು ಕಳ್ಕೊಳಕ್ಕಾಗುತ್ತ? ಆದರೆ ಕಳ್ಕೊಳ್ತಾರೆ. ಸಾಕಷ್ಟು ಜನ ಕಳ್ಕೊಳ್ತಾರೆ. ರೀಸನ್ ಏನು ಅಂತಂದ್ರೆ 15 ವರ್ಷದಲ್ಲಿ ಏನು ಒಡನಾಟ ಇದೆ, ಸಂಪರ್ಕ ಇದೆ, ಸಾನ್ನಿಧ್ಯ ಇದೆ, ಇದಕ್ಕೆ ಮಹತ್ವ ಇಲ್ಲ. ಚಾಡಿ ಮಾತಿಗೆ ಮಹತ್ವ, ಇದಕ್ಕೆ ಹೆಚ್ಚಿನ ಮಹತ್ವ. ಆದ್ರಿಂದ ದಯಮಾಡಿ ಈ ರೀತಿ ಎಲ್ಲ ಮಾಡಬೇಡಿ. ಜ್ಞಾನ ಸಮೃದ್ಧಿ ಯೋಗಕ್ಕೆ ನೀವೆಲ್ಲರೂ ಕೂಡ ಬಂದು ಆ ಒಂದು ಕೋರ್ಸನ್ನು ಕಲ್ತ್ಕೊಳ್ಳಿ. ನಿಮ್ಮ ಜೀವನ ಖಂಡಿತವಾಗ್ಲೂ ಪರಿವರ್ತನೆ ಆಗುತ್ತೆ. ರೂಪಾಂತರಣ ಕೂಡ ಖಂಡಿತವಾಗ್ಲೂ ಸಾಧ್ಯ ಮಾಡ್ಕೊಳ್ಬಹುದು. ಜ್ಞಾನ ಸಮೃದ್ಧಿ ಯೋಗದ 21 ಅಧ್ಯಯನಗಳು ನಿಮ್ಮ ಇಡೀ ಜೀವನವನ್ನ ಬೇರೊಂದು ಆಯಾಮಕ್ಕೆ ಕರ್ಕೊಂಡೋಗೋದಕ್ಕೆ ಸಂಪೂರ್ಣವಾಗಿ ಸಹಾಯ ಮಾಡುತ್ತೆ. ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳು, ತೊಂದರೆಗಳು, ಕಷ್ಟಗಳು, ರೋಗಗಳು, ಕಾಯಿಲೆಗಳು, ಕುಂದುಕೊರತೆಗಳು, ಅಡೆತಡೆಗಳು ಇದಾವೋ ನೇರವಾಗಿ ಬಂದು ಭೇಟಿ ಮಾಡಿ. ಖಂಡಿತವಾಗ್ಲೂ
ನಿಮ್ಮ ಪೂರ್ವಾಪರಗಳನ್ನೆಲ್ಲ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಿಮ್ಮ ಸಮಸ್ಯೆಗೆ ಮೂಲ ಹುಡುಕಿ ಪರಿಹಾರಗಳ ಕೊಡೋದ್ರ ಜೊತೆಗೆ ಮುಂದಿನ ಭವಿಷ್ಯದಲ್ಲಿ ಅತ್ಯುತ್ತಮವಾದ ಅಭಿವೃದ್ಧಿ ಸಮೃದ್ಧಿ ಹೊಂದೋದಕ್ಕೆ ಖಂಡಿತವಾಗಲೂ ನಿಮಗೆ ನಿರಂತರವಾದ ಬೆಂಬಲ ಮತ್ತು ಮಾರ್ಗದರ್ಶನ ಸಿಗುತ್ತೆ. ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೆ ಶೇರ್ ಮಾಡಿ, ಪಾಸಿಟಿವ್ ವಿಚಾರಗಳನ್ನು ಪ್ರತಿಯೊಬ್ಬರಿಗೂ ಹಂಚಿ. ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ತಪ್ಪದೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟನ್ನು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್, ಟೆಕ್ಸ್ಟ್ ಮೆಸೇಜ್ ಕೂಡ ಕಳಿಸ್ಬಹುದು. ನಿಮ್ಮ ಯಾವುದೇ ರೀತಿ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದರೂ ಆ ಪ್ರಶ್ನೆಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ಕಳಿಸಿ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.